ಎಲ್ಲಿ ತೋರಿಸು. ಒಂದು ನಿಮಿಷ, ಬ್ರೈಟ್ನೆಸ್ ಫುಲ್ ಇಟ್ಟಾಯ್ತಾ? ಓಕೆ ಓಕೆ. ಸೊ ಎಲ್ಲ ಐ ಟಿ ಐ ಹುಡುಗರಿಗೂ ಸೆಕೆಂಡ್ ಇಯರ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ಲಿ ಸ್ಮಾರ್ಟ್ ಫೋನ್ ಟ್ರೈನರ್ ಕಿಟ್ ಅಂತ ನಿಮಗೆ ಸಿಗುತ್ತೆ, 3G ಆರ್ 4G ಅಂತ. ಸ್ಮಾರ್ಟ್ ಫೋನ್ ಟ್ರೈನರ್ ಕಿಟ್ ಮೇಲೆ ನಿಮಗೆ ಸುಮಾರು ಎಕ್ಸ್ಪೆರಿಮೆಂಟ್ ಇರುತ್ತೆ, ಲೈಕ್ ಡಾಟಾ ಟ್ರಾನ್ಸ್ಫರ್ ಮಾಡೋದು ಲ್ಯಾಪ್ಟಾಪಿಂದ ಅಥವಾ ಕಂಪ್ಯೂಟರಿಂದ ಮೊಬೈಲ್ಗೆ, ಮೊಬೈಲಿಂದ ಕಂಪ್ಯೂಟರ್ಗೆ. ಅದೇ ಥರ ಸಪೋಸ್ ಫೋನ್ ಏನಾದರೂ ಡಿಸ್ಪ್ಲೇ ಫಂಕ್ಷನಿಂಗ್ ಸರಿಯಾಗಿ ಆಗ್ತಾಯಿಲ್ಲ, ಫ್ರೀಸ್ ಆಗಿಬಿಡ್ತು, ಹ್ಯಾಂಗಾಯಿತು ಅಂದಾಗ ಹಾರ್ಡ್ ಕೀ ರೀಸೆಟ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಇದೆ. ಹಾರ್ಡ್ ಕೀ ರೀಸೆಟ್ ಯಾವ ಥರ ಮಾಡೋದು ಅಂತ ಸೊ ನಾವು ಈ ಎಕ್ಸ್ಪೆರಿಮೆಂಟಲ್ಲಿ ತೋರಿಸ್ಬಿಡ್ತಾ ಇದ್ದೀವಿ. ಇಲ್ಲಿ ಈಗ ಹಾರ್ಡ್ ಕೀ ರೀಸೆಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮಲ್ಲಿ ಇರೋಂಥ ಸಾಫ್ಟ್ವೇರ್ ಸಮ್ ಇಶ್ಯೂಸ್ ಇರ್ಬೋದು, ಅಥವಾ ಯಾವುದಾದ್ರು ವೈರಸ್ ಫೈಲ್ ಇರ್ಬೋದು, ಸ್ಮಾಲ್ ವೈರಸ್ ಫೈಲು. ನೆಕ್ಸ್ಟು ಈ ಹಾರ್ಡ್ ಕೀ ರೀಸೆಟ್ ಮಾಡೋದ್ರಿಂದ ಅದೆಲ್ಲ ರೀಸಾಲ್ವ್ ಆಗೋದ್ರ ಜೊತೆಲಿ ನಿಮ್ಮ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಏನಿರುತ್ತೆ ಅದು ಕೂಡ ಕಂಪ್ಲೀಟ್ಲಿ ವೈಪ್ ಆಫ್ ಆಗುತ್ತೆ. ಉದಾಹರಣೆ ಇವಾಗ ನೋಡಿರಿ, ಇದರಲ್ಲಿ ಇದೊಂದು ಪ್ಯಾಟ್ರನ್ ಇದೆ, ಇದನ್ನು ತೋರಿಸ್ಬಿಡ್ತೀವಿ ನಾವು. ಸೊ ಈ ಪ್ಯಾಟ್ರನ್ನು ಸೆಕ್ಯೂರಿಟಿ ಲೆವೆಲ್ ಇದೆ ಇದರಲ್ಲಿ, ಈ ಫೋನಲ್ಲಿ. ಈಗ ನಾವು ಹಾರ್ಡ್ ಕೀ ರೀಸೆಟ್ಗೆ ಹೋಗ್ತೀವಿ. ಸೊ ಫಸ್ಟು ವಾಲ್ಯೂಮ್ ಅಪ್ ಕೀನ ಪ್ರೆಸ್ ಮಾಡಬೇಕು. ಅದಾದಮೇಲೆ ಸ್ಕ್ರೀನ್ ಆನ್ ಆಫ್ ಬಟನ್ ಎರಡೂ ನೀವು ಹೋಲ್ಡ್ ಮಾಡಿ ಇಟ್ಕೊಬೇಕು ಫಾರ್ ಎ ಫ್ಯೂ ಸೆಕೆಂಡ್ಸ್. ಸೊ ರೀಬೂಟ್ ಆಗ್ತಿಲ್ಲಂಗೆ ನೀವು ಈ ಪವರ್ ಕೀನ ರಿಲೀಸ್ ಮಾಡಿ ಆ್ಯಂಡ್ರಾಯ್ಡ್ ಲೋಗೋ ಬರೋ ಲೆವೆಲಲ್ಲಿ ವಾಲ್ಯೂಮ್ ಅಪ್ ಕೀನ ಇಮಿಡಿಯೇಟಾಗಿ ರಿಲೀಸ್ ಮಾಡಬೇಕಾಗುತ್ತೆ. ಸೊ ಇವಾಗ ನಿಮಗೆ ಇಲ್ಲಿ ಆ್ಯಂಡ್ರಾಯ್ಡ್ ಲೋಗೋ ಕಾಣಿಸ್ತಾ ಇದೆ ಆ್ಯಂಡ್ ನೋ ಕಮ್ಯಾಂಡ್ ಅಂತ ಡಿಸ್ಪ್ಲೇ ಆಗ್ತಿದೆ ಕ್ಲಿಯರಾಗಿ. ಸೊ ಈಗ ಇದು ಗ್ರಾಫಿಕ್ ಮೋಡಲ್ಲಿ ಇರೋಲ್ಲ ಫೋನು, ಸೊ ನಿಮ್ಗೆ ಆಲ್ಮೋಸ್ಟ್ ಕಮ್ಯಾಂಡ್ ಪ್ರಾಂಪ್ಟ್ ಮೋಡ್ಗೆ. ನೆಕ್ಸ್ಟ್ ಸ್ಟೆಪ್ಪು ಆನ್ ಆಫ್ ಕೀನ ಪ್ರೆಸ್ ಮಾಡಿ ವಾಲ್ಯೂಮ್ ಅಪ್, ಹೋಲ್ಡ್ ಆನ್ ಆಫ್, ವಾಲ್ಯೂಮ್ ಅಪ್, ರಿಲೀಸ್ ಬೋತ್. ಓಕೆ, ಸೊ ಈಗ ಅದು ಕಮ್ಯಾಂಡ್ ಪ್ರಾಂಪ್ಟ್ ಮೋಡಿಗೆ ಬಂದಿದೆ. ಇಲ್ಲಿ ನಾವು ವಾಲ್ಯೂಮ್ ಅಪ್ ಡೌನ್ ಇದೆಯಲ್ಲ, ಸೊ ಆ ಬಟನ್ಸ್ನ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಗೋ ಥ್ರೂ ದ ಆಪ್ಷನ್ಸ್. ನೀವು ನೋಡ್ಬೋದು ಇಲ್ಲಿ ಸುಮಾರು ಆಪ್ಷನ್ ಇದೆ. ಏನಿದೆ, ರೀಬೂಟ್ ಸಿಸ್ಟಮ್ ಅಂತ ಇದೆ, ನೆಕ್ಸ್ಟು ರೀಬೂಟ್ ಬೂಟ್ ಲೋಡರ್ ಅಂತಿದೆ, ಅಪ್ಲೈ ಅಪ್ಡೇಟ್ ಫ್ರಮ್ ADB ಇದೆ, ಅಪ್ಲೈ ಅಪ್ಡೇಟ್ ಫ್ರಮ್ SD ಕಾರ್ಡ್, ನೆಕ್ಸ್ಟ್ ವೈಪ್ ಆಫ್ ಡಾಟಾ ಬಾರ್ ಫ್ಯಾಕ್ಟರಿ ರಿಸೆಟ್ ಅಂತಿದೆ, ವೈಪ್ ಕ್ಯಾಚಿ ಪಾರ್ಟಿಷನ್ ಅಂತಿದೆ. ಸೊ ಸುಮಾರು ಆಪ್ಷನ್ ಸಿಗುತ್ತೆ. ನೀವು ಇದರಲ್ಲಿ ಸಿಂಪಲ್ ಡಿಬಗ್ ಮಾಡ್ಬೋದು. ಏನು ಅಂದರೆ ವೈಪ್ ಆಫ್ ಫ್ಯಾಕ್ಟ್ರಿ ಆರ್ ರೀಸೆಟ್. ಇದು ತುಂಬ ಫೋನು ಆಲ್ಮೋಸ್ಟ್ ನಿಮ್ಮ ಕೈಯಲ್ಲಿ ರಿಕವರ್ ಮಾಡ್ತಾ ಇಲ್ಲ ಅಂದಾಗ ಲಾಸ್ಟ್ ಆಪ್ಷನಾಗಿ ಯೂಸ್ ಮಾಡಬೇಕು. ಸೊ ಸಡನ್ಲಿ ಯಾರು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಇಂಪಾರ್ಟೆಂಟ್ ಡಾಟಾ ಇದ್ದರೆ ಕಂಪ್ಲೀಟ್ಲಿ ವೈಪ್ ಆಫ್ ಆಗುತ್ತೆ. ಸೊ ಈ ಫೋನ್ ನಾವು ಎಕ್ಸ್ಪೆರಿಮೆಂಟ್ಗೆ ಅಂತ ಇರೋದ್ರಿಂದ ನಾವು ಜಸ್ಟ್ ಇದನ್ನು ವೈಪ್ ಆಫ್ ಮಾಡ್ತಾ ಇದ್ದೀವಿ. ಇದರಿಂದ ಸೆಕ್ಯೂರಿಟಿ ಪ್ಯಾಚಸ್ ಎಲ್ಲ ಡಿಲೀಟ್ ಆಗುತ್ತೆ. ಯು ಕ್ಯಾನ್ ಸಿ ಇಟ್. ಎಸ್ ಅಂತ ವಾರ್ನಿಂಗ್ ಕೇಳುತ್ತೆ ಅದು. ಆರ್ ಯು ಕನ್ಫರ್ಮ್ ಟು ವೈಪ್ ಆಫ್ ಫ್ಯಾಕ್ಟ್ರಿ ಸೆಟ್ಟಿಂಗ್ಸ್ ಅಂತ ನೋಡಿರಿ. ಇಲ್ಲಿ ಕಂಪ್ಲೀಟ್ಲಿ ಇಟ್ಸ್ ಗೆಟಿಂಗ್ ವೈಪ್ಡ್ ಆಫ್ ಅಂದರೆ ಆಲ್ಮೋಸ್ಟ್ ಎಲ್ಲ ಡಿಲೀಟ್ ಆಗಿಬಿಡುತ್ತೆ. ಡಿಲೀಟ್ ಆದಮೇಲೆ ಇಮಿಡಿಯೇಟಾಗಿ ಇಲ್ಲೊಂದು ಆಪ್ಷನ್ ತೋರಿಸುತ್ತೆ, ರೀಬೂಟ್ ಸಿಸ್ಟಮ್ ನೌ ಅಂತ ತೋರಿಸುತ್ತೆ. ಸೊ ರೀಬೂಟ್ ಮಾಡಿದ್ವಿ. ಈಗ ಪಾಸ್ ಮಾಡೋ. ಸೊ ಇವಾಗ ಕಂಪ್ಲೀಟ್ಲಿ ರೀಸೆಟ್ ಆಗಿದೆ ಫೋನು. ಎಲ್ಲ ಫ್ಯಾಕ್ಟ್ರಿ ರೀಸೆಟ್ ಆಗಿರೋದ್ರಿಂದ ಯಾವುದೇ ಥರ ಡಾಟಾ ಇರೋಲ್ಲ. ಅದಕ್ಕೆ ಫಾರ್ ಎಕ್ಸಾಂಪಲ್ ನಾವು ತೋರಿಸಿದ್ದು ಪ್ಯಾಟ್ರನ್ ಇಟ್ಟಿದ್ವಿ ಸ್ಕ್ರೀನ್ ಸೆಕ್ಯೂರಿಟಿ ಸೆಟ್ಟಿಂಗ್ಸು, ಅದು ಕೂಡ ಈಗ ಕಂಪ್ಲೀಟ್ಲಿ ಡಿಲೀಟ್ ಆಗಿರುತ್ತೆ. ಸೊ ಹೊಸ್ದಾಗೆ ಫೋನ್ ಸೆಟಪ್ ಮಾಡ್ಬೇಕಾದ್ರೆ ಯಾವ ಥರ ಆಪ್ಷನ್ಸ್ ಬರುತ್ತೋ ಅದೇ ಥರ ಆಪ್ಷನ್ಸು ಬರುತ್ತೆ, ನೋಡ್ಬೋದು ನೀವೀಗ. ಸೊ ಕ್ವಿಕ್ಕಾಗಿ ಒಂದು ಸೆಟಪ್ ಮಾಡಿಬಿಡೋಣ ಫೋನ್ದು. ಅದನ್ನೆಲ್ಲ ಸ್ಕಿಪ್ ಮಾಡ್ತೀನಿ ಪ್ರತಿಯೊಂದನ್ನು. ಜಸ್ಟ್ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಸೆಕ್ಯೂರಿಟಿ ಆಪ್ಷನ್ ಹೋಗಿದೆಯೋ ಇಲ್ವೋ ಅಂತ. ನೋ ಥ್ಯಾಂಕ್ಸ್. ಸೊ ಫೋನ್ ಕಂಪ್ಲೀಟ್ಲಿ ಬೂಟ್ ಆಗಿದೆ ಈಗ. ಸೊ ಯು ಕ್ಯಾನ್ ಸಿ ಇಟ್. ಇವಾಗ ಸ್ಕ್ರೀನ್ನ ಒಂದು ಸಲ ಲಾಕ್ ಮಾಡ್ತೀನಿ. ಈಗ ನೋಡಿರಿ, ಪ್ಯಾಟ್ರನ್ ಕೇಳಲ್ಲ. ಸೊ ಡಾಟಾ ಎಲ್ಲ ವೈಪ್ ಆಫ್ ಆಗಿದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.